ನಾನಿವತ್ತು ನಿಮಗೆ ಒಬ್ಬ ರೈತನ ಉನ್ನತಿ ಮತ್ತು ಅವನತಿ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನೀವೇನು ಈ ತೋಟ ನೋಡ್ತಾ ಇದ್ದೀರಾ, ಸುಮಾರು 16 ಕುಂಟೆ ಇದೆ. ಈ 16 ಕುಂಟೆ ತೋಟನ 25 ವರ್ಷಗಳ ಹಿಂದೆ ಕೇವಲ 50,000 ರೂಪಾಯಿಗೆ ತೊಗೊಂಡಿದ್ದು. ಇದಾದ ಮೇಲೆ ಸೇಮ್ ಇಲ್ಲಿ ಪಕ್ಕ ಏನು ಬಾಳೆ ನೋಡ್ತಾ ಇದ್ದೀರಾ ನೀವು, ಇದು ಸುಮಾರು ತಗೊಂಡು 3 ವರ್ಷ ಆಗಿದೆ. ಇದನ್ನು ಕುಂಟೆ 75,000ಕ್ಕೆ ತೊಗೊಂಡಿದ್ದು. ಇದಾದಮೇಲೆ ಇಲ್ಲಿ ಮಣ್ಣು ನೋಡ್ಸಿರೋ ಭೂಮಿ ಏನು ನೋಡ್ತಾ ಇದ್ದೀರಾ ನೀವು, ಇದನ್ನು ತೊಗೊಂಡು ಸುಮಾರು 1 ತಿಂಗಳಾಯ್ತಷ್ಟೇ ರಿಜಿಸ್ಟ್ರ್ ಮಾಡಿಸ್ಕೊಂಡು. ಕುಂಟೆಗೆ 98,000ದಂಗೆ ತೊಗೊಂಡಿದ್ದು. ಈ ಎರಡೂ ಜಮೀನನ್ನು ತೊಗೊಳೋದಕ್ಕೆ ಕೇವಲ 3 ವರ್ಷ ಡಿಫ್ರೆನ್ಸ್ ಇದೆ. ತೊಗೊಂಡಿರೋರಿಬ್ಬರು ಮತ್ತು ಮಾರಿರೋರಿಬ್ಬರೂ ಕೂಡ ರೈತರೇ. ಹೇಳೋ ವಿಷಯ ಏನಂದರೆ, ರೈತರುಗಳು ಇರೋ ಜಮೀನನ್ನು ದಯವಿಟ್ಟು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಕಳ್ಕೊಂಡ್ರೆ ಸಂಪಾದನೆ ಮಾಡೋದು ತುಂಬ ಕಷ್ಟ. ಹಾಗೆಯೇ ಸಿಕ್ಕಂಥ ಜಮೀನುಗಳನ್ನ ಯಾರು ರೈತರು ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಮುಂದೆ ಜಮೀನುಗಳ ರೇಟು ಎಷ್ಟು ದುಬಾರಿ ಆಗುತ್ತೋ ಏನೋ ಗೊತ್ತಿಲ್ಲ. ಹಾಗೆ ಮೋಟ್ರ್ ಲೈನ್ ಕೊಟ್ಟಿದ್ರು, ನೋಡ್ಕೊಂಡು ಬರೋಣ ಅಂತ ತೋಟದ ಹತ್ರ ಹೋಗಿದ್ದೆ. ಆದರೆ ಕೆಲವೊಂದು ವಾಲ್ಗಳಲ್ಲಿ ನೀರು ಕಟ್ಕೊಂಡ್ಬಿಟ್ಟಿದ್ದು. ಬಿಚ್ಚಿ ನೋಡಿದ್ರೆ ಅಲ್ಲಿ ಇರುವೆಗಳು ಬಂದು ಸ್ಟಾಕ್ ಆಗಿಬಿಟ್ಟಿದ್ದು. ತನಗೋಸ್ಕರ ಬರ್ತವೆ, ಏನೂ ಮಾಡೋದಕ್ಕಾಗಲ್ಲ. ಆಗಾಗ ನೋಡಿ ಈ ಥರ ಪೈಪ್ಗಳನ್ನ ಕ್ಲೀನ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಗಿಡಗಳಿಗೆ ನೀರು ಹೋಗೋದಿಲ್ಲ. ತೋಟ ಎಲ್ಲ ಒಂದು ಟ್ರಿಪ್ ನೋಡಿಕೊಂಡು ನೀರು ಹೋಗದೇ ಇರೋ ಪೈಪೆಲ್ಲ ಸರಿ ಮಾಡಿಕೊಂಡು ನಾನು ಸೀದಾ ಮನೆ ಕಡೆ ಹೊರಟೆ.